ಆ ಪಿಕ್ಚರಿಂದು ತುಂಬ ಇನ್ಸಿಡೆಂಟ್ ಚೆನ್ನಾಗಿದೆ. ಸೀರಿಯಸ್ ಇವಾಗ ನನ್ನ ಲೈಫಲ್ಲಿ ಏನಾಯಿತು. ಪ್ರಭಾಕರು ಡೈಲಾಗ್ ಹೇಳ್ಕೊಡ್ಬೇಕು, ಎಲ್ಲರಿಗೂ ಡೈಲಾಗ್ಸ್ ತಗೊಂಡೋಗಿ ಇದನ್ನು ಓದ್ಕೊಳ್ಳಿ ಸೀನು ಅಂತ. ಯಾಕಂದರೆ ಆ ಸಿನಿಮಾ ಮಾಡಿದ್ದೆ ಅಷ್ಟು ಫಾಸ್ಟಲ್ಲಿ ಮಾಡಿದ್ವಿ ನಾವು. 18 ದಿವಸಲ್ಲ 13 ದಿವಸಲ್ಲ ಏನೋ ಮುಗ್ದೋಗಿತ್ತು ಸಿನಿಮಾ. ತಗೊಂಡೋಗಿದೆ ಸರ್, 2 ಪೇಜ್ ಇತ್ತು ಡೈಲಾಗು. ಈ ಡೈಲಾಗು ಓದಿ ಸರ್, ಇದು ಓದ್ಕೊಳ್ಳಿ ಸರ್, ನೋಡಿ ರಜಾ ಒಂದ್ಸಲಿ ಓದು ಅಂದರು. ಎಲ್ಲರಿಗೂ ಹೆಂಗೆ ಸರ್ ಕೊಡೋಕತ್ತೆ, ನೀವು ನೋಡ್ಕೊಳ್ಳಿ ಸರ್ ಮತ್ತು ನನಗೆ ಪ್ರಭಾಕರು ನಾನು ತುಂಬ ಮರ್ಯಾದೆ ಕೊಟ್ಟು ಮಾತಾಡಬೇಕು ಆ ಥರ ಯಾವುದು ನನಗೆ ಆ ಥರ ಒಂದು ಜ್ಞಾನ ಇದು ಬಂದಿರಲಿಲ್ಲ. ಯಾಕಂದರೆ ಇನ್ನೂ ಆ ಶಿವಮೊಗ್ಗ ಬುದ್ಧಿ ಹಾಗೇ ಇತ್ತು. ನಾನೇ ಅಯ್ಯೋ ಇದೇನು ಓದು ರಾಜ ಅಂತಿದ್ದಾರೆ ಅಂತ ಸೀದಾ ರಾಮಮೂರ್ತಿ ಸರ್ ಹತ್ರ ಹೋಗಿ ಹೇಳಿದೆ, ಸರ್ ಎಲ್ಲರಿಗೂ ಹೆಂಗೆ ಸರ್ ಒಬ್ಬನೇ ಕೊಡೋಕ್ಕಾಗತ್ತೆ, ಓದು ರಾಜ ಓದ್ಕೊಳಕ್ಕಾಗಲ್ವ ಸರ್ ಅವರಿಗೆ ಅಂದರೆ, ಸುರೇಶ್ ಬನ್ನಿ ಇಲ್ಲಿ, ಅವರಿಗೆ ಕನ್ನಡ ಓದಕ್ಕೆ ಬರಲ್ಲ, ಮನಸ್ಸಲ್ಲಿ ಕೇಳಿಸ್ಕೊಂಡ್ರೆ ಸಾಕು ಫುಲ್ ಹೇಳ್ತಾರೆ ಅಂತ. ನೂರೊಂದು ನೆನಪು ಬಂದರು. ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ, ನಾನು ಇಲ್ಲೇ ಇರ್ತೀನಿ, ನಂಗೆ ಬೇಡ, ತಮಿಳು ಬೇಡ ಏನೋ ಬೇಡ, ನಾನು ಇಲ್ಲೇ ಬಾಲ್ಚಂದ್ರ ಹತ್ರ ಸೇರಿಸ್ತೀನಿ ಅಂದರೆ ನಿನಗೆ ಗಿರಾಕಿ ಅಂತ ಕರೆಯೋದು. ಗಿರಾಕಿ ಯಾವಾಗ ನಿನಗೆ ಇದಿಲ್ಲ, ಅದೃಷ್ಟ ಇಲ್ಲ, ಹೋಗಿ ಏನಾದರೂ ಮಾಡ್ಕೊ ಹೋಗಿ, ಇಲ್ಲೇ ಸಾಯಿ ನೀನು ಅಂತ ಅಂದರು. ಆಮೇಲೆ ನೆಕ್ಸ್ಟ್ ಡೇ ನಾನು ಮಲ್ಕೊಳ್ಳೋಕ್ಕೂ ಇಲ್ಲ, ರೂಮಿಗೆ ಹೋಗಿದ್ದೆ. ನೆಕ್ಸ್ಟ್ ಡೇ ಬಂದರು, ಎಲ್ಲಿ ರಾತ್ರಿ ಬಂದಿಲ್ಲ, ಎಲ್ಲೋಗಿದ್ದೆ ಅಂದರು. ರೂಮ್ ಮಾಡಿದ್ಯಾ, ಯಾಕೆ ನನ್ನ ರೂಮ್ ಏನಾಗಿತ್ತು, ನೀವು ಇದ್ದಾಗ ಇಲ್ಲಿ ಇರ್ಬೋದು, ಆಮೇಲೆ ಏನು ಮಾಡೋದು ನಾನು ಒಂದೇ. ಅಕಸ್ಮಾತ್ ನೀವು ನಂಗೆ ಜೋರು ಮಾಡಿ ಕಳಿಸ್ಬಿಟ್ರೆ ನಾನು ಎಲ್ಲೋಗಲಿ, ಫುಟ್ಪಾತ್ ಮೇಲೆ ಮಲ್ಕಲಾ, ಓ ಸ್ವಾಭಿಮಾನಿ ನನ್ನ ಮಗ ನೀನು, ಎಲ್ಲಿ ರೂಮ್ ಮಾಡಿದ್ಯಾ ಅಂದರು. ಸೀದಾ ಇಲ್ಲಿ ನಾನು ನೋಡ್ಬೇಕು, ಸುಳ್ಳು ಹೇಳ್ತೀನೇನೋ ಅಂತ. ಸೀದಾ ಬಂದರು ಸರ್, ರೂಮಿಗೆ ಬಂದು ಕೆಳಗಡೆ ಬಂದರೆ ನಮ್ಮ ಓನರಿಗೆ ಅಷ್ಟು ದಿವಸ ನಾನು ಸಿನಿಮಾದಲ್ಲಿರೋದು ಅಂತ ಹೇಳಿರಲಿಲ್ಲ, ಗೊತ್ತಿರಲಿಲ್ಲ ಅವರಿಗೆ. ಭಕ್ತ ಸರ್ ನೋಡಿಬಿಟ್ರೆ ಆ ರೂಮು ಬಿಲ್ಡಿಂಗ್ ಓನರು, ಇವರು ಭಕ್ತವತ್ಸಲಂ ಅಲ್ವಾ ಅಂದರು ಅವರು. ಹೌದು ಅಂದೆ. ಬಂದಿದ್ದೆ ಧಡಾರತ ಕಾಲಿಗೆ ಬಿದ್ದುಬಿಟ್ರು ಭಕ್ತ ಸರಿಗೆ. ಸಾರ್ ನೀವೆಲ್ಲ ರಾಜ್ಕುಮಾರ್ ಪಿಕ್ಚರಿಗೆ ನೀವೇ ಸಂಕಲನಕಾರ, ನಿಮ್ಮನ್ನೆಲ್ಲ ನೋಡಿದ್ದೀವಿ ಸಾರ್, ನಿಮ್ಮನ್ನೆಲ್ಲ ಮೀಟ್ ಮಾಡೋಕ್ಕೆ ನಮಗೆ ಎಂಥ ದೊಡ್ಡ ಅದೃಷ್ಟ, ಎಂತೆಂಥ ಪಿಕ್ಚರ್ಗಳು ನೀವೇ ಸಂಕಲನ, ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಸಾರ್ ಅಂತ. ನನಗೆ ಆವಾಗ ಭಕ್ತ ಸರ್ ಬೆಲೆ ಇನ್ನೂ ಜಾಸ್ತಿ ಆಗೋಯ್ತು. ಆವಾಗ ಸೀದಾ ಬಂದರು, ಇಲ್ಲಿ ಯಾಕೆ ಬಂದಿದ್ದೀರಾ ಸಾರ್ ಅಂದರು. ಇಲ್ಲ ನಮ್ಮ ಹುಡುಗ ಏನೋ ರೂಮ್ ಮಾಡಿದ್ದಾನಂತೆ, ಅದೇನೇ ನೋಡಿ. ನಿಮ್ಮ ಹುಡುಗನ ಸರ್, ಮತ್ತು ಅವ್ರು ಹೇಳಲೇ ಇಲ್ಲ ನನಗೆ, ಇಷ್ಟು ದಿವಸ ಆದರೂ ಭಕ್ತ ಸರ್ ಶಿಷ್ಯ ಅಂತ ನಮ್ಗೆ ಹೇಳಲೇ ಇಲ್ಲಲ್ಲ ಸರ್, ಅವನು ಯಾರ ಹತ್ರ ಏನೂ ಹೇಳಲ್ಲ ಅಂದರು. ಆಮೇಲೆ ಅವನೇನಾದರೂ ಬಾಡಿಗೆ ಕರ್ಕೊಂಬಂದರು, ಅವ್ರು ಹಣ್ಣು ಗಿಣ್ಣು ಅದು ಇದು ಎಲ್ಲ ಬಂತು, ಎಲ್ಲ ಭಕ್ತ ಸರ್ ಜೊತೆ ಚೆನ್ನಾಗಿ ಅವರಿಗೆ ಎಲ್ಲ ತಂದು ಕೊಟ್ಟರು, ಊಟ ಉಪಚಾರ ಎಲ್ಲ ಮಾಡಿಸಿ ಬಿಡಲೇ ಇಲ್ಲ. ಏನು ಮಾಡಿದ್ರು ನನಗೆ ನನಗೆ ಅಲ್ಲಿ ಇನ್ನೂ ದೌಲತ್ ಜಾಸ್ತಿ ಆಯ್ತು. ನಾ ಭಕ್ತ ಸರ್ ಶಿಷ್ಯ, ಏನು ಇನ್ಮೇಲೆ ನನಗೆ ಮಾತಾಡಲ್ಲ. ಅವಾಗ ಹೋಗೋತ್ತಿಗೆ ಒಂದು ಮಾತು ಹೇಳಿದ್ರು, ನಮ್ಮ ಹುಡುಗಂಗೆ ಬಾಡಿಗೆ ಗೀಡಿಗೆ ಕೊಡೋಕ್ಕಾಗಿಲ್ಲ ಅಂದರೆ ಸಿನಿಮಾ ಹೇಳೋಕ್ಕಾಗಲ್ಲ, ಒಂದು ತಿಂಗಳು ಇದ್ದರೆ ಇನ್ನೊಂದು ತಿಂಗಳು ಇರಲ್ಲ, ಅವ್ನು ದುಡ್ಡು ಬೇರೆ ಯಾರ ಹತ್ರನೂ ಕೇಳಲ್ಲ, ಹಾಗಾಗಿ ಕೊಡೋಕ್ಕಾಗಿಲ್ಲ ಅಂದರೆ ಅವನಿಗೇನು ಕೇಳಕ್ಕೆ ಹೋಗ್ಬಿಡಿ, ನಾನು ಕೊಡ್ತೀನಿ ಅಂದರು. ಆಮೇಲೆ ನಂಗೊಂಥರ ಕಣ್ಣಲ್ಲಿ ನೀರು ಬಂದಂಗೆ ಆಯಿತು. ಏನಯ್ಯ ತಂದೆ ತಾಯಿನ ಬಿಟ್ಟು ಬಂದೆ, ಇಲ್ಲೊಬ್ಬರು ನನಗೆ ನಾನು ಒಂದ್ಸಲ ಹೇಳಿದ್ನಲ್ಲ ರೂಮಲ್ಲಿ, ನೀವು ನಮ್ಮ ಫಾದರ್ ಥರ ಸರ್, ನಿಮ್ಮ ಆರೋಗ್ಯ ಇಂಪಾರ್ಟೆಂಟು ಅಂತ, ಅದಕ್ಕೆ ನಮ್ಮ ಅಪ್ಪನ ಥರನೇ ಇವರು ಇಲ್ಲಿ ನೋಡ್ಕೊತಾರೇನೋ ಅಂತ. ಆಮೇಲೆ ಬಂದೆ. ನೆಕ್ಸ್ಟ್ ಡೇಯಿಂದ ನಂಗೆ ರಾಯಲ್ ಟ್ರೀಟ್ಮೆಂಟ್. ನಮ್ಮ ರೂಮಲ್ಲಿ ಬಾಡಿಗೆನೇ ಕೇಳ್ತಿರ್ಲಿಲ್ಲ ಬಿಡಿ, ಅವರು ₹100 ಇಟ್ಕೊಳ್ಳಿ ಪರವಾಗಿಲ್ಲ ಅಂದರೆ ಇಲ್ಲ. ಆಮೇಲೆ ನಮ್ಮ ಕೇಳ್ತಾರೆ, ಗಿರಾಕಿ ದುಡ್ಡು ಕೊಟ್ಟಿಯಾ ಅಂತ ಕೇಳ್ತಾರೆ, ನಾನು ಹಂಗೆಲ್ಲ ಕೇಳಲ್ಲ ಅಂತ. ಅಲ್ಲಿ ಅಕ್ಕಪಕ್ಕ ಎಲ್ಲ ಪರಿಚಯ ಆಯಿತು. ಅವರೇ ಹೇಳ್ಬಿಟ್ರು, ಇವರು ಸಿನಿಮಾದವರು ಹಾಗೆ ಹೇಗೆ ಅಂತ. ನನಗೇನೆ ಒಂಥರ ಗೊತ್ತಿಲ್ಲದಂಗೆ ಅಲ್ಲಿ ಪರಿಚಯ ಆಯಿತು. ಈ ಥರ ಭಕ್ತ ಸರ್ ಜೊತೆ ಆಟ ಬೊಂಬಾಟ ಆ ಪಿಕ್ಚರಲ್ಲಿ ವರ್ಕ್ ಮಾಡಿದೆ. ಅಲ್ಲಿ ನನಗೆ ರಾಮಮೂರ್ತಿ ಸರ್ ಪರಿಚಯ ಆಯಿತು. ಓಕೆ, ರಾಮಮೂರ್ತಿ ಸರ್ ಹತ್ರ ಹೋಗಕ್ಕೆ ಮುಂಚೆ ಅಣ್ಣ, ಭಕ್ತ ಸರ್ ಯಾವಾಗಣ್ಣ ತೀರ್ಕೊಂಡಿದ್ದು, ಕಾಲವಾಗಿದ್ದು? ಅದು ನಾನು ಮರ್ತು ಬಿಟ್ಟಿದ್ದೀನಿ. ಸುಮಾರು ವರ್ಷಗಳಾಗಿದೆಯಾ? ಸುಮಾರು ವರ್ಷ ಆಯಿತು, ತುಂಬ ವರ್ಷ ಆಯಿತು. ಅಂದರೆ ಅನಾರೋಗ್ಯ ಇಲ್ಲ, ಒಂದು ಕಾರ್ ಆಕ್ಸಿಡೆಂಟಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತು. ಆವಾಗ ಆ ಕಾರ್ ಆಕ್ಸಿಡೆಂಟಲ್ಲಿ ಉದಯ್ ಶಂಕರ್ ಮಗ ಇವರೆಲ್ಲ ಕಾರ್ ಹೋಗ್ತಾ ಇದ್ರಲ್ಲ, ಅದೇ ಆಕ್ಸಿಡೆಂಟ್ ಅಲ್ಲ, ಆ ಆಕ್ಸಿಡೆಂಟಲ್ಲಿ ಇವ್ರು ತೀರಲಿಲ್ಲ. ಅದಾದಮೇಲೆ ಅವ್ರು ಕೊರಗಕ್ಕೆ ಶುರು ಮಾಡಿದ್ರು. ಅಲ್ಲಿ ರವಿಶಂಕರು ಉದಯ್ ಶಂಕರ್ ಮಗ ತೀರೋಗ್ಬಿಟ್ರು, ನಮ್ಮ ಗುರು ಅವ್ರ ಬ್ರದರು. ಅದು ರೂಮಲ್ಲಿ ಯಾವಾಗಲೂ ಹೇಳೋರು, ಅವನು ಹಿಂಗೆ ಬೆಳೀತಾ ಇದ್ದಾನೆ ಹುಡುಗ, ಅವ್ನು ತೀರೋಗೋ ಬದಲು ಯಾರೋ ಒಬ್ಬರು ಹೇಳಿಬಿಟ್ರಲ್ಲಿ, ಅವ್ನು ತೀರೋಗೋ ಬದಲು ಅವನಾದರೂ ತೀರೋಗ್ಬಿಟ್ಟಿದ್ರೆ ಮುತ್ಕ ಅಂದ್ಬಿಟ್ಟಿದ್ದಾರೆ ಯಾರೋ ಆಗದಿದ್ದವರು ಇರ್ತಾರಲ್ಲ, ಕುಂಕುಮ. ಅವರು ಆ ಕಾರಲ್ಲಿ ಇದ್ರಣ್ಣ? ಅವರು ಆ ಕಾರಲ್ಲಿದ್ದರು ಅಂತ ನ್ಯೂಸ್ ಅದು. ಅವರೆಲ್ಲ ಚೆನ್ನೈಗೆ ಬರ್ತಾಯಿದ್ರು ಅಥವಾ ಚೆನ್ನೈಗೆ ಹೋಗ್ತಾಯಿದ್ರು ಗೊತ್ತಿಲ್ಲ ಅದು.
ಆವಾಗ ಅವನ ಬದಲು ನಾನಾದರೂ ತೀರೋಗ್ಬಿಟ್ಟಿದ್ರೆ ಚೆನ್ನಾಗಿತ್ತು ಅಂತ ಯಾವಾಗಲೂ ಕೊರಗೋರು. ಉದಯಶಂಕರ್ ಅಂದರೆ ತುಂಬ ಪ್ರೀತಿ ಅವರಿಗೆ, ಗುರು ರವಿಶಂಕರ್ಗೆಲ್ಲ. ಆವಾಗ ಅವರು ಇನ್ನೂ ಆವಾಗ ಅವನೇ ನನ್ನ ಗಡ್ಡದಲ್ಲಿ ಮಾಡಿದ್ದ ಅಂತ ಕಾಣುತ್ತೆ. ರವಿ ಯಾವಾಗಲೂ ಅವಾಗ ಬರೋರು. ಹೌದೌದು, ಅವರೇ ನನ್ಗಂಡಲ್ಲಿದ್ರ. ಅಲ್ಲಿ ಬರೋರಲ್ಲಿ ಬಸವನಗುಡಿ ಶೂಟಿಂಗ್. ಆವಾಗ ಅವ್ರ ಪರಿಚಯನೂ ಆಗಿತ್ತು. ರವಿಶಂಕರ್ ಒಳ್ಳೆ ಅಜಾನ್ ಬಾಬು, ಸಖತ್ ಹೈಟು ಎಲ್ಲ. ಹಾಗಾಗಿ ಆ ಇದರೊಳಗೆ ಸ್ವಲ್ಪ ಯಾವಾಗಲೂ ಹೇಳೋರು. ಮೋಸ್ಟ್ಲಿ ನನಗೆ ಆ ಕೊರೊಳಗೆ ಹಂಗೆ ಸ್ವಲ್ಪ ದಿವಸ ಆದಮೇಲೆ ತೀರೋದ್ರು ಅಂತ ಅನ್ಸುತ್ತೆ. ಎಸ್ ಅಣ್ಣ. ಆಮೇಲೆ ರಾಮಮೂರ್ತಿ ಸರ್ ಅವರ ಸ್ಕೂಲು ಅಲ್ಲಿಗೆ ಹೇಗೆ ಬಂದಿದ್ದಣ್ಣ? ರಾಮಮೂರ್ತಿ ಸರ್ ಸ್ಕೂಲು ಅಲ್ಲಿ ಆಟ ಬೊಂಬಾಟ ಪಿಕ್ಚರ್ ಮಾಡೋತ್ತಿಗೆ ಅಲ್ಲಿ ಹೊನ್ನವಳ್ಳಿ ಕೃಷ್ಣ ಇವ್ರದ್ದೆಲ್ಲ ಪರಿಚಯ ಆಯ್ತಲ್ಲ. ಅಲ್ಲಿ ಇವರು ರಾಮಮೂರ್ತಿ ಸರ್ದು ರುದ್ರ ತಾಂಡವ ಬಾಲರಾಜ್ ಅವ್ರದ್ದು ಅದಾದ ತಕ್ಷಣ ಎಲ್ಲ ಹೈಲೈಟ್ಸ್ ಅಡ್ಡ ಅಲ್ವಾ. ಆವಾಗ ರಾಮಮೂರ್ತಿಗೆ ಹೇಳಿದ್ರು, ರಾಮಮೂರ್ತಿ ನಮ್ಮ ಹುಡುಗ ನೆಕ್ಸ್ಟ್ ಪಿಕ್ಚರಿಗೆ ಕರ್ಕ ಅಂತ ಅಂದರು. ಹ್ಞೂ ಅಂತ ಅವಾಗ ಹೇಳಿದ್ದು ಭಕ್ತ ಸರ್. ಆವಾಗ ಒಳ್ಳೆ ಕೆಲಸಗಾರ, ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡು, ಕೋಪ ಜಾಸ್ತಿ ಅಂತ ಅಂದರು. ಆವಾಗ ರಾಮಮೂರ್ತಿ ಸರ್ ಜೊತೆ ರಾಣಿ ಮಹಾರಾಣಿ ಫಸ್ಟ್ ಪಿಕ್ಚರ್, ರಾಣಿ ಮಹಾರಾಣಿ ಅದಕ್ಕೆ ವರ್ಕ್ ಮಾಡಿದೆ. ಅದಕ್ಕಿಂತ ರಾಣಿ ಮಹಾರಾಣಿ ಆಯಿತು. ರಾಣಿ ಮಹಾರಾಣಿ ಜೊತೆ ರಾಮಮೂರ್ತಿ ಜೊತೆ ಆವಾಗ ರಾಮಮೂರ್ತಿ ಅಷ್ಟೆಂಟ್ ಶಿಷ್ಯ ಅಂತ ಬಂತು. ರಾಮಮೂರ್ತಿ ಸರ್ ಜೊತೆ ಒಂದು 3-4 ಸಿನಿಮಾ ವರ್ಕ್ ಮಾಡಿದೆ. ಆವಾಗ ರಾಮಮೂರ್ತಿ ಸಾರು ಫಸ್ಟು ರಾಣಿ ಮಹಾರಾಣಿ ಹಿಟ್ಟಾಗೋಯ್ತು. ರಾಣಿ ಮಹಾರಾಣಿ ಹಿಟ್ಟಾದ ತಕ್ಷಣ ಆವಾಗ ನಮ್ಮ ಇವತ್ತು ನಾನಿವಾಗ ಭಾರ್ಗವ ಅಂತ ಒಂದು ಸಿನಿಮಾ ವರ್ಕ್ ಮಾಡ್ತಾಯಿದ್ದೀನಿ ಕೋ ಡೈರೆಕ್ಟ್ರಾಗಿ. ಅದಕ್ಕೆ ಸುರಪ್ಪ ಬಾಬು ಅವರು ಪ್ರೊಡ್ಯೂಸರು. ಆವತ್ತಿನ ಕಾಲಕ್ಕೆ ಅವರು ಫಸ್ಟ್ ಟೈಮು CBI ಶಿವ ಅಂತ ಒಂದು ಸುನೀಲ್ ಸರು, ರಮೇಶ್ ಸರು, ಜಗ್ಗೇಶ್ ಸರು. ಜಗ್ಗೇಶು ಫಸ್ಟು ಜಗ್ಗೇಶ್ ಹೀರೋ ಆಗಿ ಅದು ಮಾಡಿದ್ದು. ಸುನೀಲು, ರಮೇಶು, ಪ್ರಭಾಕರು, ತಾರಾ, 3 ಜನ ಹೀರೋಯಿನ್ನು, ಶ್ರುತಿಯವರು, ಆಮೇಲೆ ಶ್ರೀದೇವಿ ಅಂತ, ಆಮೇಲೆ ಇನ್ನೊಬ್ಬರು ತುಂಬ ಜನ ಅದ್ರೊಳಗೆ ಮಾಡಿದ್ರು. ಆವಾಗ ಆ ಪಿಕ್ಚರಿಗೆ ಫಸ್ಟು ಪ್ರೊಡ್ಯೂಸರ್ ಇವತ್ತೇನು RS ಗೌಡ ಅಂತ ಇದ್ದಾರೆ. ನಾವು ಅವಾಗೆಲ್ಲ ರಾಮಸ್ವಾಮಿ ಅಂತ ಕರಿತಾ ಇದ್ವಿ. ಇವಾಗ ಎಲ್ಲ ಫ್ರೆಂಡ್ಸ್ಗಳು. ಯಾಕಂದರೆ RS ಗೌಡ್ರ ಮನೆ ಒಂದು ರೋಡು, ನೆಕ್ಸ್ಟ್ ರೋಡಲ್ಲಿ ನನ್ನ ಮನೆ, ಹಿಂದ್ಗಡೆ ಮನೆ ರೋಡಲ್ಲಿ ಬಾಬು ಅವ್ರ ಮನೆ. ಹಾಗಾಗಿ ಎಲ್ಲ ಬ್ಯಾಚುಲರ್ ನಾವು. ಹಾಗಾಗಿ ನಾನು ಸಿನಿಮಾಗೆ ಹೋಗ್ತಾ ಇದ್ನಲ್ಲ, ಆವಾಗ ಇವ್ರದ್ದೆಲ್ಲ ಪರಿಚಯ ಆಗಿತ್ತು. ಹಾಗಾಗಿ ಇವ್ರು ಫಸ್ಟು CBI ಶಿವ ಅಂತ ಸ್ಟಾರ್ಟ್ ಮಾಡಿದ್ರು. CBI ಶಿವ ಅಂತ ಸ್ಟಾರ್ಟ್ ಮಾಡಿದಾಗ ಅದಕ್ಕೆ 3 ಜನ ಪಾರ್ಟ್ನರು, 4 ಜನ ಪಾರ್ಟ್ನರು. ರಾಮಮೂರ್ತಿನೂ ಒನ್ ಆಫ್ ದ ಡೈರೆಕ್ಟ್ರು. ಆವಾಗ ಬಾಬು ಅವ್ರ ಪರಿಚಯ ಆಯಿತು, ಸುರಪ್ಪ ಬಾಬು ಅವರು. ಆವಾಗ ಇವ್ರ ಪರಿಚಯ ಆಯಿತು, RS ಗೌಡ್ರ ಪರಿಚಯ ಆಯಿತು. CS ಮಂಜು ಅಂತ ಫೈನಾನ್ಷಿಯರು, ಅವರು ಅವಾಗ ಸರೋವರ್ ಹೋಟ್ಲಲ್ಲಿ, ಸುದೀಪ್ ಅವ್ರ ಸರೋವರ್ ಹೋಟ್ಲಿತ್ತು, ಅಲ್ಲಿದ್ದರು. ಅವರು ವರ್ಕ್ ಮಾಡ್ತಾಯಿದ್ರು, ಅವ್ರ ಪರಿಚಯ ಆಯಿತು. ಹಾಗಾಗಿ CBI ಶಿವ ಆಯಿತು. CBI ಶಿವ ಆದಮೇಲೆ ನೆಕ್ಸ್ಟು ರಾಮಮೂರ್ತಿ ಸರ್ ಜೊತೆನೇ ಒಂದು 3-4 ಸಿನಿಮಾ, ಶಕ್ತಿಯುಕ್ತಿ ಅಂತ, ರೂಪಾ ಚಕ್ರವರ್ತಿ ಅವ್ರದ್ದು. ಅವ್ರು ಏನಾದ್ರಣ್ಣ ರೂಪಾ ಚಕ್ರವರ್ತಿ? ಇದ್ದಾರೆ, ಅವ್ರ ಬ್ರದರ್ ಇದ್ದಾರೆ, ಪ್ರಮೋದ್ ಚಕ್ರವರ್ತಿ, ಚಕ್ರವರ್ತಿ ಇದ್ದಾರೆ. ಬಟ್ ಅವ್ರೇನೋ ಟಚಲ್ಲಿ ಇಲ್ಲ. ಅವ್ರನ್ನ ಕೇಳಿದೆ ನಾನು, ಅವ್ರೇನೋ ನಾಟ್ ಇನ್ ಎ ಟಾಕಿಂಗ್ ಟರ್ಮ್ಸ್. ಅದೇ ಇವತ್ತು ಯಾರಿದ್ದಾರೆ ಹೇಳಿ ಹಳೆ ಸಿನಿಮಾ ಮಾಡೋರು? ಇವತ್ತೇನಾದರೂ ನೀವು ಪ್ರೊಡ್ಯೂಸರ್ಗಳು ಇವತ್ತೇನಾದರೂ ಹಳೆ ಸಿನಿಮಾ ಮಾಡೋರು ಇದ್ದಾರೆ ಅಂದರೆ ಇವತ್ತು ಪ್ರೆಸೆಂಟು ಸುರಪ್ಪ ಬಾಬು ಒಬ್ಬರೇ ಅನ್ಸುತ್ತೆ ನಂಗೆ ಗೊತ್ತಿದ್ದಾಗೆ. ಆ ಮನುಷ್ಯನಿಗೆ ಸಿನಿಮಾ ಹಗಲು ರಾತ್ರಿ ಬರೀ ಸಿನಿಮಾ ಬಗ್ಗೆ ಮೋಸ್ಟ್ ಟ್ಯಾಲೆಂಟೆಡ್. ನನಗೆ ಗೊತ್ತಿದ್ದಂಗೆ ಸುರಪ್ಪ ಬಾಬು ಅವ್ರು ಏನಾದರೂ ಡೈರೆಕ್ಟರ್ ಆಗಿದ್ದರೆ ದೊಡ್ಡ ಲೆವೆಲಲ್ಲಿ ಬೆಳೀತಿದ್ರು. ಅಷ್ಟು ಬುದ್ಧಿವಂತರಿದ್ದಾರೆ ಅವರು ನೋಡಿ ಇವತ್ತು ಸಿನಿಮಾ ಫ್ಯಾಷನ್ ಹೋಗಿಲ್ಲ. ಎಷ್ಟೇ ಕಷ್ಟ, ಸಾಲ ಸೂಲ ಏನೋ ಮಾಡಿ ಸಿನಿಮಾ ಮಾಡ್ತಾಯಿದ್ದಾರೆ. ಹಾಗಾಗಿ ಅಲ್ಲಿ ನಿಮ್ಗೆ ಅಲ್ಲಿ ಪ್ರಭಾಕರ್ ಅವ್ರ ಪರಿಚಯ ಆಯಿತು. ನನಗೆ ಆ CBI ಶಿವದಲ್ಲಿ ಏನಾಗೋಯ್ತು ಅಂದರೆ, ನನಗೆ B ರಾಮಮೂರ್ತಿ ಡೈರೆಕ್ಟ್ರು, ನಾನು ಫಸ್ಟ್ ಅಸೋಸಿಯೇಟ್. ಅದಕ್ಕೆ ಅದೇ ನಿಮಗೆ ಫಸ್ಟ್ ಅಸೋಸಿಯೇಟ್ ಮಾಡಿ ಮೊದಲನೇ ಸಿನಿಮಾ ಅಂದರೆ ಆಟ ಬೊಂಬಾಟದಲ್ಲಿ ನನಗೆ ಅವಾಗ ಭಕ್ತ ಸರ್ ಹೇಳಿದ್ರು, ಈ ಪಿಕ್ಚರ್ ಮುಗಿಯೋದು 1 ವರ್ಷ ಆಗಲಿ 2 ವರ್ಷ ಆಗಲಿ, ಈ ಪಿಕ್ಚರ್ ಮುಗಿಯೋ ತನಕ ನೀನು ಇರಲೇಬೇಕು, ಎಲ್ಲೂ ಹೋಗಂಗಿಲ್ಲ ಅಂತ. ನನಗೆ ಆ ಟೈಮಲ್ಲಿ ಅವನೇ ನನ್ನ ಗಂಡ ನರಸಿಂಹ ಮಾಡಿದ್ರು, ಸಾಯಿ ಪ್ರಕಾಶು. ಆವಾಗ ಅದಕ್ಕೆ ಬಂತು. ಅದಕ್ಕೊಂದು 5-6 ಜನ ಅಸೋಸಿಯೇಟ್ ಚೇಂಜ್ ಆಗಿ ಲಾಸ್ಟ್ ಶೆಡ್ಯೂಲ್ ನಾನು ಅಸೋಸಿಯೇಟ್ ಆಗಿದ್ದೆ ಅದಕ್ಕೆ, ಆಟ ಬೊಂಬಾಟಕ್ಕೆ. ಹಾಗಾಗಿ ನೆಕ್ಸ್ಟ್ B ರಾಮಮೂರ್ತಿ ಪಿಕ್ಚರಿಗೆ ಅಸೋಸಿಯೇಟಾಗಿ ಅವ್ರಿಗೆ ಗೊತ್ತಿತ್ತು, ರಾಮಮೂರ್ತಿ ಸಾರಿಗೆ ಗೊತ್ತಿತ್ತು, ಅಸೋಸಿಯೇಟಾಗಿ ನಾನು ಅದಕ್ಕೆ ಇದ್ದಾದೆ. ಅಲ್ಲಿ ನನಗೆ ಏನಾಯಿತು ಅಂದರೆ ಅಸ್ಟೆಂಟ್ಸೇ ಇಲ್ಲ. ನಾನು ಹೇಳೋದಕ್ಕಿಂತ ಇವತ್ತು RS ಗೌಡ, ಸುರಪ್ಪ ಬಾಬು ಅವ್ರಿಗೆ ಕೇಳಿದ್ರೆ ಆ ಪಿಕ್ಚರಲ್ಲಿ ನಾನು ಯಾವ ಥರ ಕೆಲಸ ಮಾಡಿದ್ದೀನಿ ಅಂತ ಅವರೇ ಹೇಳ್ತಾರೆ. ಹಾಗಾಗಿ ಆ ಪಿಕ್ಚರಲ್ಲಿ ಅಸ್ಟೆಂಟ್ಸ್ ಯಾರೂ ಇಲ್ಲ, ಒಬ್ಬರು ಡೈರೆಕ್ಟ್ರನ್ನ ಒಂದು ಆಟೋದಲ್ಲಿ ಕರ್ಕೊಂಬರೋರು, ಕೃಷ್ಣಮೂರ್ತಿ ಅಂತ ಆಟೋ ಡ್ರೈವರ್. ಅವನು ಕ್ಲಾಪ್ ಬೋರ್ಡ್ ಬ್ಯಾಗ್ ಇಟ್ಕೊಳ್ಳೋಕೆ ಅವನೊಬ್ಬ.
ಆಮೇಲೆ ರಾಮಮೂರ್ತಿ ಸರ್ ತಮ್ಮ ಸತ್ಯನಾರಾಯಣ ಅಂತ ಇದ್ದರು, ಅವರೊಬ್ಬರು ಜೊತೇಲಿ ಇರೋಕ್ಕಷ್ಟೇ. ಹಾಗಾಗಿ ಆ ಪಿಕ್ಚರ್ ವರ್ಕ್ ಮಾಡ್ತಾಯಿದ್ದೆ. ಆ ಪಿಕ್ಚರಿಂದು ತುಂಬ ಇನ್ಸಿಡೆಂಟ್ ಚೆನ್ನಾಗಿದೆ, CBS ಶಿವದು ನನ್ನ ಲೈಫಲ್ಲಿ ಏನಾಯಿತು ಅನ್ನೋದು. ಪ್ರಭಾಕರು ಡೈಲಾಗ್ ಹೇಳ್ಕೊಡ್ಬೇಕು. ನಾನು ಅವಾಗೇನಂದರೆ ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರೋದ್ರಿಂದ ನಾನೇನು ಮಾಡ್ತಿದ್ದೆ, ಡೈಲಾಗ್ಸ್ ಬರೆದು ಆಯಿತು ಅಂದರೆ ಒಂದು ಕಾರ್ಬನ್ ಕಾಪಿ. ಅವಾಗೆಲ್ಲ ಟೈಪಿಂಗ್ ಗೀಪಿಂಗ್ ಏನಿರಲಿಲ್ಲ, ಕಾರ್ಬನ್ ಕಾಪಿ 4 ಕಾರ್ಬನ್ ಕಾಪಿ ಇಟ್ಕೊಳ್ಳೋದು, ರಾತ್ರಿ ಎಲ್ಲ ಕೂತ್ಕೊಳ್ಳೋದು, ಕಾಪಿ ಮಾಡೋದು. ಎಲ್ಲರಿಗೂ ಒಂದೊಂದು ಕೊಡಬೇಕಲ್ಲ, ಎಲ್ಲರಿಗೂ ಡೈಲಾಗ್ಸ್ ತಗೊಂಡೋಗಿ ಇದನ್ನು ಓದ್ಕೊಳ್ಳಿ ಸೀನು ಅಂತ. ಯಾಕಂದರೆ ಆ ಸಿನಿಮಾ ಮಾಡಿದ್ದೆ ಅಷ್ಟು ಫಾಸ್ಟಲ್ಲಿ ಮಾಡಿದ್ವಿ ನಾವು. 15 ದಿವಸದಲ್ಲೋ 13 ದಿವಸದಲ್ಲೋ ಏನೋ ಮುಗ್ದೋಗಿತ್ತು ಸಿನಿಮಾ. ಸಿಕ್ಕಾಬಟ್ಟೆ ಬೇಗ ಮುಗೀತದು. ಜೆ ಕೃಷ್ಣ ಕ್ಯಾಮ್ರಾಮನ್ ಅದಕ್ಕೆ. ಆವಾಗ ಎಲ್ಲರಿಗೂ ಆರ್ಟಿಸ್ಟಿಗೆಲ್ಲ ಈ ಸೀನ್ ನೋಡ್ಕೊಳ್ಳಿ, ಈ ಸೀನ್ ನೋಡ್ಕೊಳ್ಳಿ, ಈ ಸೀನ್ ನೋಡ್ಕೊಳ್ಳಿ. ಯಾಕಂದರೆ ಒಂದು 5-6 ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದರೆ ಎಲ್ಲರನ್ನೂ ಬಿಡ್ಬೋದು ಹೋಗಿ ಕೊಡಿ ಅಂತ. ಅಷ್ಟು ಜನ ಆರ್ಟಿಸ್ಟು. ಪ್ರಭಾಕರ್ ಸರ್ ಹತ್ರ ರಮೇಶು ಇದ್ದರು, ಅದರೊಳಗೆ ರಮೇಶು ಮಾಡಿದ್ದಾರೆ. ಸುನೀಲು, ರಮೇಶು, ಜಗ್ಗೇಶು, 3 ಜನ ಹೀರೋ. ಪ್ರಭಾಕರ್ ಸರ್ ಹತ್ರ ತಗೊಂಡೋಗಿದೆ. ಸರ್ 2 ಪೇಜ್ ಇತ್ತು ಡೈಲಾಗು. ಈ ಡೈಲಾಗು ಓದಿ ಸರ್, ಇದು ಓದ್ಕೊಳ್ಳಿ ಸರ್, ನೋಡಿ ರಜಾ ಒಂದ್ಸಲಿ ಓದು ಅಂದರು. ಸರ್ ನೋಡ್ಕೊಳ್ಳಿ ಸರ್, ಇಷ್ಟು ಜನ ಇದ್ದಾರೆ, ಎಲ್ಲರಿಗೂ ಕೊಡಬೇಕು. ನನ್ನ ಮಾತ್ರ ಅದೇ ಹೊರಟಾಗೇ ಇತ್ತು. ಎಲ್ಲರಿಗೂ ಹೆಂಗೆ ಸರ್ ಕೊಡೋಕ್ಕತ್ತೆ, ನೀವು ನೋಡ್ಕೊಳ್ಳಿ ಸರ್ ಅಂತ. ನನಗೆ ಪ್ರಭಾಕರು ನಾನು ತುಂಬ ಮರ್ಯಾದೆ ಕೊಟ್ಟು ಮಾತಾಡಬೇಕು, ಆ ಥರ ಯಾವುದು ನನಗೆ ಆ ಥರ ಒಂದು ಜ್ಞಾನ ಇದು ಬಂದಿರಲಿಲ್ಲ. ಯಾಕಂದರೆ ಇನ್ನೂ ಆ ಶಿವಮೊಗ್ಗ ಬುದ್ಧಿ ಹಾಗೇ ಇತ್ತು. ನೋಡ್ಕೊಳ್ಳಿ ಸರ್, ಇಷ್ಟೊಂದು ಜನ ಇದ್ದಾರೆ, ನಾನು ಹೆಂಗೆ ಕೊಡೋಕ್ಕಾಗತ್ತೆ, ಒಂದ್ಸಲಿ ಓದು ರಾಜ ಅದು. ನಾನೇ ಅಯ್ಯೋ ಇದೇನು ಓದು ರಾಜ ಅಂತಿದ್ದಾರೆ ಅಂತ ಸೀದಾ ರಾಮಮೂರ್ತಿ ಸರ್ ಹತ್ರ ಹೋಗಿ ಹೇಳಿದೆ. ಸರ್ ಎಲ್ಲರಿಗೂ ಹೆಂಗೆ ಸರ್ ಒಬ್ಬನೇ ಕೊಡೋಕ್ಕಾಗತ್ತೆ, ಓದು ರಾಜ ಓದ್ಕೊಳಕ್ಕಾಗಲ್ವ ಸರ್ ಅವರಿಗೆ ಅಂದರೆ, ಸುರೇಶ್ ಬನ್ನಿ ಇಲ್ಲಿ, ಅವರಿಗೆ ಕನ್ನಡ ಓದೋಕ್ಕೆ ಬರಲ್ಲ, ಮನಸ್ಸಲ್ಲಿ ಕೇಳಿಸ್ಕೊಂಡ್ರೆ ಸಾಕು ಫುಲ್ ಹೇಳ್ತಾರೆ ಅಂತ. ಆಗ ರಾಮಮೂರ್ತಿ ಸಾರು ನನ್ನನ್ನು ಒಬ್ಬ ಎಲ್ಲ ಕೆಲಸ ಗೊತ್ತಾಗಲಿ ಕಲೀಲಿ ಅನ್ನೋಕ್ಕೋಸ್ಕರ ಸುಮ್ಮನೆ ಬಿಟ್ಟಿದ್ರೋ ಏನೋ ಅನಿಸುತ್ತೆ, ಗೊತ್ತಿಲ್ಲ. ಅವಾಗ ಆಯ್ತು, ಹೌದಾ ಸರ್ ನಂಗೆ ಗೊತ್ತಿಲ್ಲ ಸಾರಿ ಅಂತ ಹೋಗಿದ್ದೆ. ಸೀದಾ ಹೋದೆ, ಸಾರಿ ಸರ್ ನಿಮ್ಗೆ ಓದಕ್ಕೆ ಬರಲ್ಲ ಅಂತ ಗೊತ್ತಿರಲಿಲ್ಲ ಅಂದ ತಕ್ಷಣ ಹಿಂಗೆ ಮುಖ ನೋಡಿದ್ರು ಒಂದ್ಸಲಿ, ಅದನ್ನು ಬೇರೆ ಹೇಳ್ತಾನೆ ಇವನು ಅಂತ. ಅವಾಗ ನಾನು ಡೈಲಾಗ್ ಎಲ್ಲ ಒಂದ್ಸಲಿ ಓದಿದೆ, ಫುಲ್ ಓದಿದೆ, ಕೇಳಿಸ್ಕೊಂಡ್ರು. ಇನ್ನೊಂದ್ಸಲಿ ಓದು ಅಂದರು. ಓದ್ತಾಯಿದ್ದೆ, ಕಣ್ಣು ಮುಚ್ಕೊಂಡು ಹಿಂಗೆ ಎಲ್ಲ ಕೇಳಿಸ್ಕೊಂಡ್ರು. ಮುಚ್ಚಿಟ್ಕ ಅಂದರು. ಹಿಂಗೆ ಮುಚ್ಚಿಟ್ಕೊಂಡೆ. ನಾನು ಹೆಂಗೆ ಓದಿದ್ದೀನೋ 2 ಪೇಜು ಹಂಗೆ ಫುಲ್ಲು ಡೈಲಾಗ್ ಹೇಳಿದ್ರು ಸರ್. 2ನೇ ಸಲ ಕೇಳಿಬಿಟ್ಟು ಹಂಗೆ ಹೇಳಿದ್ರು. ನಮಸ್ಕಾರ ಮಾಡಿಬಿಟ್ಟೆ ನಾನು, ಶರಣು ಅಂತ. ಓದಕ್ಕೆ ಬರಲ್ಲ, ಒಂದ್ಸಲಿ ಕೇಳಿಸ್ಕೊಂಡ್ರೆ ಏನು ಪವರ್, ಈ ಮೆಮೊರಿ ಪವರ್ ಈ ಮನುಷ್ಯನಿಗೆ. ನಾವೇನು ಇನ್ನೂ ಕಲಿಯೋದು ತುಂಬ ಇದೆ. ಅಯ್ಯೋ ಮೆಮೊರಿ ಪವರ್ ಹೇಗೆ ಚೆಕ್ ಮಾಡೋದು ಅಂತ. ಆಮೇಲೆ ಸೀದಾ ಈ ಥರ ನನಗೆ ಶಂಕರ್ನ ಡಬ್ಬಿಂಗು ಹಂಗೆ ಅಂತಲ್ಲಣ್ಣ. ಡಬ್ಬಿಂಗು ಆ ಡಬ್ಬಿಂಗ್ ಮಾಡೋತ್ತಿಗೆ ಒಂದು ದೊಡ್ಡ ಇನ್ಸಿಡೆಂಟ್ ಅದು. ಹಾಗಾಗಿ ಶೂಟಿಂಗ್ ಎಲ್ಲ ಮುಗೀತು. ಆಮೇಲೆ ರಾಮಮೂರ್ತಿ ಸರು ಇನ್ನೊಂದು ಅಶೋಕ ಚಕ್ರ ಅಂತ ನಡೀತು, ಅದಕ್ಕೆ ಹೊರಟೋಗ್ಬಿಟ್ರು. ಇಲ್ಲಿ ಡಬ್ಬಿಂಗಿಗೆ ನಾವು ಅವಾಗ ಏನಂದರೆ, ಇವಾಗ ಸೌಂಡು ಬೇರೆ ಇರೋದು, ನೆಗೆಟಿವ್ಸ್ ಪಿಕ್ಚರ್ಸ್ ಪಾಸಿಟಿವ್ ಬೇರೆ ಇರೋದು, ಸೌಂಡ್ ಪಾಸಿಟಿವ್ ಬೇರೆ ಇರೋದು. ನಾವು ಏನು ಮಾಡ್ತಾಯಿದ್ವಿ, ನಾಗರದಲ್ಲೆಲ್ಲ ರೆಕಾರ್ಡ್ ಆಗಿರೋದು ಸೌಂಡ್ ನೆಗೆಟಿವ್ ಟ್ರಾನ್ಸ್ಫರ್ ಮಾಡಿ ಪಾಸಿಟಿವ್ ಟ್ರಾನ್ಸ್ಫರ್ ಮಾಡಿ ಅದು ಎರಡನ್ನೂ ಸೇರಿಬಿಟ್ಟು ಥಿಯೇಟ್ರಲ್ಲಿ ಹಾಕ್ಬಿಟ್ಟು ನಾವು ಅವಾಗ ಸೌಂಡು ಪಿಕ್ಚರು ಮಾರ್ಕ್ ಮಾಡ್ತಾಯಿದ್ವಿ. ಅದು 2 ಇದಾದಮೇಲೆ ನಾವು ಅಲ್ಲಿ ಇದು ಮಾಡಬೇಕು, ಡಬ್ಬಿಂಗ್ ಮಾಡಬೇಕು. ಸಡನ್ನಾಗಿ ನನಗೆ ಊರಿಂದ ನನಗೆ ಮದುವೆ. ಅಷ್ಟೊತ್ತಿಗೆ ಏನು ಮಾಡಿದರು, ನನ್ನ ತಂದೆ ತಾಯಿ ಎಲ್ಲರೂ, ನಿನ್ನ ಸಿನಿಮಾ ಫೀಲ್ಡಿಗೆ ಹೋಗ್ಬಿಟ್ಟ ಅಂದರೆ ಇವನು ನಿನ್ನ ಕೈಗೆ ಹೋಗ್ಬಿಟ್ಟಿಯಾನ ಆಲ್ರೆಡಿ ಕೈಗೆ. ಅದಾದಮೇಲೆ ನಾನು ಅವನೇನು ಗಂಡ 1 ವರ್ಷ ನಾನು ಮನೆಗೆ ಹೋಗಿರಲಿಲ್ಲ. ನಾನು ಒಂದು ಲೆವೆಲ್ ಆಗಿ ನನ್ನ ಹೆಸರು ಗೊತ್ತಾಗೋ ತನಕ ಹೋಗಬಾರ್ದು ನಾನು ಡಿಸೈಡೆಡ್ ಅಂತ. ಅವಾಗ ಪೇಪರಲ್ಲಿ ಬರೋದಲ್ಲ ಎಲ್ಲ. ಹೌದು ಪೇಪರಲ್ಲಿ ಬರೋದು ಹೆಸರುಗಳೆಲ್ಲ, ಪೇಪರ್ ಓದೋರು ಜನ ಪೇಪರ್ ಓದೇ ತಿಳ್ಕೊಂಬಿಡೋರು ಇವನು ಅಸಿಸ್ಟೆಂಟ್ ಡೈರೆಕ್ಟ್ರು ಅಂತ. ನಾವೇನಂದರೆ ಡಬ್ಬಿಂಗ್ ಮಾಡೋಕ್ಕಿಂತ ಮೊದಲು ಯಾರ್ಯಾರು ಏನೇನು ಆರ್ಟಿಸ್ಟ್ ಮಾತಾಡ್ತೀರಾ ಡಬ್ಬಿಂಗ್ ಸ್ಕ್ರಿಪ್ಟ್ ಅಂತ ಮಾಡ್ತಾಯಿದ್ವಿ. ಶೂಟಿಂಗಲ್ಲಿ ಏನು ಮಾತಾಡ್ತಿದ್ರು, ಯಾಕಂದರೆ ನಾವು ಏನು ಸ್ಕ್ರಿಪ್ಟ್ ಕೊಡ್ತಾಯಿದ್ವಿ ಅವ್ರು ಇಂಪ್ರೂವೈಸೇಷನ್ ಮಾಡಿರೋರು, ಅದರೊಳಗೆ ಡೈಲಾಗ್ಸ್ ಎಲ್ಲ ಚೇಂಜ್ ಆಗಿರೋದು, ಪಾಸ್ಗಳು ಬೇರೆ ಕಡೆ ಪಾಸ್ ಇರೋದು, ನಾವಾಗ ಬರೀಬೇಕು ಡಬ್ಬಿಂಗ್ ಸ್ಕ್ರಿಪ್ಟ್. ಪ್ರತಿಯೊಬ್ಬ ಆರ್ಟಿಸ್ಟ್ದು ಮೇನ್ ಹೀರೋಗಳ್ದು ಅವ್ರೇನು ಮಾಡಿದ್ದಾರೆ ಅದು ಎಡಿಟಿಂಗ್ ರೂಮಲ್ಲಿ ಬರೋದು, ಅದನ್ನು ಕೂತ್ಕೊಳ್ಳೋದು, ನೋಡೋದು, ಕಾಪಿ ಮಾಡಿ ಇಡ್ತಾಯಿದ್ವಿ. ಹಾಗಾಗಿ ಇವ್ರದ್ದು ಇನ್ನೂ ಸೌಂಡ್ ಬಂದಿರಲಿಲ್ಲ, ಸೈಲೆಂಟು ವಿಷುವಲ್ ಇತ್ತು. ನಾನು ಅವ್ರದ್ದು ಇನ್ನೂ ಕಾಪಿ ಮಾಡಿಟ್ಟಿರಲಿಲ್ಲ, ಇನ್ನೂ ಟೈಮ್ ಇದೆಯಲ್ಲ ಬಿಡು ಡಬ್ಬಿಂಗ್ ಮಾಡೋದು ಅಂತ. ಅಷ್ಟಾಗಿ ನಾನು ಮನೇಲಿ ಇದ್ದು ಎಂಗೇಜ್ಮೆಂಟು ನಂದು. ಆವಾಗ ನಾವು ಇವತ್ತು ನೋಡಪ್ಪ ನಾಳೆ ಸಾಯಂಕಾಲ ನೀನು ಶಿವಮೊಗ್ಗಕ್ಕೆ ಬಂದುಬಿಡಬೇಕು ಅಂತ ಎಲ್ಲ ಮನೆಯಲ್ಲೆಲ್ಲ ಮಾತುಕತೆಯಾಗಿ, ಆಯಿತು ನಾಳೆ ಸಾಯಂಕಾಲ ಬರ್ತೀನಿ ಅಂತ ಹೇಳಿ ಎಲ್ಲ ಇದಕ್ಕೆ ಹೊರಡಕ್ಕೆ ರೆಡಿ ಆಗ್ತಾಯಿದ್ದೀನಿ. ಊರು ಶಿವಮೊಗ್ಗಕ್ಕೆ ಹೊರಡೋಕ್ಕೆ. ರೂಮು ನಂದಲ್ಲಿ ಹೇಳಿದ್ನಲ್ಲ, ರೂಮು ಶ್ರೀರಾಮಪುರದಲ್ಲಿ
ಸೀದಾ ಬಾಬು ಬಂದುಬಿಟ್ರು ರೂಮ್ ಹತ್ರ. ಬಾಬು ರಾಮಸ್ವಾಮಿ, ಸುರೇಶ ಅರ್ಜೆಂಟು ನಾಳೆ ಡಬ್ಬಿಂಗ್ ಇದೆ. ಏನು ಡಬ್ಬಿಂಗು ಅಂದೆ. ಅದೇ ಪ್ರಭಾಕರ್ ಅವರು, ಡಬ್ಬಿಂಗ್ ಇರೋಕ್ಕೆ ಡೈಲಾಗ್ಸೇ ಕಾಪಿ ಮಾಡಿಲ್ಲ, ಆಮೇಲೆ ಇದು ಸೈಲೆಂಟ್ ಇದೆ, ಅದು ಡೈಲಾಗ್ಸ್ ಬಂದಿಲ್ಲಲ್ಲ, ಅದು ಹೆಂಗೆ ಮಾಡೋಕ್ಕಾಗತ್ತೆ? ಅದೇನೋ ನಮ್ಗೆ ಗೊತ್ತಿಲ್ಲಪ್ಪ, ಅವ್ರು 1 ತಿಂಗಳು ಸಿಗೋಲ್ಲ, ತಮಿಳ್ ಪಿಕ್ಚರಿಗೆ ಹೋಗ್ತಾ ಇದ್ದಾರೆ, ನೀನು ಬಂದು ಡಬ್ಬಿಂಗ್ ಮಾಡಬೇಕು ಅವ್ರದ್ದು ಒಂದು. ಅದೇ ಅದು ಹೆಂಗ್ರಿ ಆಗುತ್ತೆ, ನಂದು ಎಂಗೇಜ್ಮೆಂಟ್ ಬೇರೆ ಇದೆ, ನಾನು ಇವಾಗ ಊರಿಗೆ ಹೊರಟಿದ್ದೀನಿ, ಆಮೇಲೆ ಕಾಪಿ ಮಾಡಬೇಕು, ಅದಕ್ಕೆ 1 ವಾರ ಬೇಕಾಗುತ್ತೆ. ಡೈಲಾಗ್ಸ್ ಹೆಂಗೆ ಕೇಳಿಸ್ಕೊಳ್ಳೋದು? ಡೈಲಾಗೇ ಕೇಳಿಸ್ಕೊಳ್ಳೋಕ್ಕಲ್ಲಿ ಸೌಂಡೇ ಇಲ್ಲಲ್ಲ, ಹೆಂಗೆ ಕೇಳಿಸ್ಕೊತೀರಾ? ಸೈಲೆಂಟ್ ಪಿಕ್ಚರ್ ನೋಡ್ಕೊಂಡು ಹೆಂಗೆ ಡಬ್ಬಿಂಗ್ ಮಾಡೋದು ಅಂತ ನನಗೆ ಸಿಟ್ಟು ಅಂದರೆ ಸಿಟ್ಟು. ಇವ್ರೇನೇ ಇದ್ದೀಗ ಇಲ್ಲ ನಂಗೆ ಗೊತ್ತಿಲ್ಲಪ್ಪ, ಹೋಗಿ ಡೈರೆಕ್ಟ್ರಿಗೆ ಹೇಳ್ರಿ, ರಾಮಮೂರ್ತಿ ಸರಿಗೆ ಹೇಳ್ರಿ, ನಾನಲ್ಲ ಈ ಪಿಕ್ಚರಿಗೆ ಡೈರೆಕ್ಟ್ರು, ಹೋಗ್ರಿ ಅವ್ರಿಗೆ ಹೇಳ್ರಿ. ಅವ್ರು ಬರಲ್ಲಮ್ಮ, ಅಶೋಕ ಚಕ್ರದಲ್ಲಿದ್ದಾರೆ, ದಯವಿಟ್ಟು ಬಂದು ನೀನೇನಾದರೂ ಹಿಂಗೆ ಬಾಬು ಮಾಡೋಕ್ಕಾಗುತ್ತೆ, ನೀನು ಮಾಡ್ತೀಯ ವಾರಪ್ಪ, ಸ್ಕ್ರಿಪ್ಟ್ ಇರುತ್ತಲ್ಲ ಅದನ್ನ ನೋಡ್ಕೊಂಡು ಹೇಳ್ಕೊಡು. ಅದನ್ನು ಹೆಂಗೆ ನೋಡ್ಕೊಂಡು ಹೇಳ್ಕೊಡೋಕ್ಕಾಗತ್ತೆ ಅಂತ ಅವ್ರು ಮಾತಾಡಿರೋದು ಅವ್ರು ಕೇಳಿಸ್ಕೊಬೇಕಲ್ವಾ? ಸೈಲೆಂಟ್ ಲಿಪ್ ಇದ್ದರೆ ಹೆಂಗೆ ಮಾತಾಡ್ತಾರೆ? ಏನು ಡೈಲಾಗ್ ಅಂತ ಮಾತಾಡ್ತಾರೆ? ಆ ಥರ ಮೈ ಗೀಕು ಏನೂ ಇಲ್ಲ, ಏನೂ ಇಲ್ಲ. ಪ್ರಸಾದ್ ಸ್ಟುಡಿಯೋದಲ್ಲಿ ಪ್ರಸಾದ್ ರೆಕಾರ್ಡಿಂಗು, ಅಟ್ಲೀಸ್ಟ್ ಟೈಮ್ ಇದ್ದಿದ್ರೆ ಊರಲ್ಲಿ ಏನೋ ಒಂದು ಲೆಟ್ರು ಬರೆದು ಇದು ಮಾಡ್ಬೋದಿತ್ತು. ನಾಳೆ ಹೋಗಬೇಕು, ಎಂಗೇಜ್ಮೆಂಟ್ ಇಟ್ಕೊಂಡಿದ್ದಾರೆ, ಇವ್ರು ನೋಡಿದ್ರೆ ಇಲ್ಲಿ ಪ್ರಭಾಕರ್ದು ಡಬ್ಬಿಂಗ್ ಅಂತಿದ್ದಾರೆ. ಆವಾಗ ನಮ್ಮ ಅಮ್ಮ ಹೇಳೋರು ಯಾವಾಗಲೂ, ಒಂದು ಕೆಲಸ ಒಪ್ಕೊಂಡ್ಮೇಲೆ ನನಗೆ ಎಷ್ಟೇ ಕಷ್ಟ ಆದರೂ ಕೆಲಸ ಬಿಟ್ಟು ಬರಬಾರ್ದು, ಅದೇ ಇಂಪಾರ್ಟೆಂಟು, ನಿನಗೆ ಅದೇ ಊಟ ಹಾಕೋದು, ಬಾಕಿದೆಲ್ಲ ಪಕ್ಕಕ್ಕೆ ಇಟ್ಬಿಡು ಅಂತ ಯಾವಾಗಲೂ ನಮ್ಮಮ್ಮ ಅದು ಹೇಳೋದು. ಅದಕ್ಕೆ ಜ್ಞಾಪಕ ಆಯಿತು. ಓಕೆ, ನನ್ನ ಹಣೆ ಬಾರ, ಮದುವೆ ಕ್ಯಾನ್ಸಲು, ಏನು ಆದರೆ ಆಗೋಯ್ತು, ಇನ್ನೇನು ಮಾಡೋದು. ಇವಾಗಿನಾಗಿದ್ರೆ ಮೊಬೈಲ್ ಫೋನ್ ಮಾಡಿ ಹೇಳ್ಬಿಡ್ತಿದ್ವಿ, ಅವಾಗ ಅವೆಲ್ಲ ಯಾವುದೂ ಇಲ್ಲ. ಆಯಿತು ಬಿಡಪ್ಪ, ಇನ್ನೇನು ಮಾಡೋದು ಅಂತ ಸಿಟ್ಟೊಳಗೆ ಸ್ಕ್ರಿಪ್ಟ್ ಎಲ್ಲ ಇಟ್ಕೊಂಡು ಬೆಳಗ್ಗೆ ಹೋದರೆ ರಾಜಾ ಎಲ್ಲಿ ಸೈಲೆಂಟು ಡೈಲಾಗ್ ಸರ್, ನೀವು ಊರಿಗೆ ಹೋಗ್ತೀನಿ ಅಂತ 1 ತಿಂಗಳಾಗುತ್ತಂತೆ ಬರೋದು, ಇನ್ನೇನು ಮಾಡೋದು ಸರ್, ಡೈಲಾಗ್ಸ್ ಇಲ್ಲ ಏನಿಲ್ಲ, ನಾನು ಲಿಪ್ ನೋಡಿ ಹೇಳ್ತೀನಿ, ಅಲ್ಲಿ ಅದನ್ನು ನೀವು ಹೇಳಿ ಡೈಲಾಗು ಅಂತ ಸ್ಕ್ರಿಪ್ಟ್ ಇಟ್ಕೊಂಡೆ ಅಲ್ಲಿ ಹೋಗೋದು, ಸ್ಕ್ರೀನ್ ಹತ್ರ ನೋಡೋದು, ಅವ್ರ ಲಿಪ್ ನೋಡೋದು, ಡೈಲಾಗ್ ಜ್ಞಾಪಕ ಮಾಡ್ಕೊಳ್ಳೋದು, ಅದು ಹೇಳ್ಕೊಡೋದು. ಅವ್ರಿಗೆ ಒಂದು ಸ್ವಲ್ಪ ಹೇಳಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಎತ್ಕೊಂಬಿಡೋರು, ಕಂಟಿನ್ಯೂ ಮಾಡೋರು. ಅವರಿಗೆ ಮೆಮೊರಿ ಪವರ್ ಜಾಸ್ತಿ ಇತ್ತಲ್ಲ, ಹಾಗಾಗಿ 3000 ಫೀಟು ವಿತೌಟ್ ಸ್ಕ್ರಿಪ್ಟು, ವಿತೌಟ್ ಡೈಲಾಗ್ ಇಲ್ಲದೆ ಅದು ಡಬ್ಬಿಂಗ್ ಮಾಡಿದ್ವಿ. ಅವತ್ತು ರಾತ್ರಿ ಡಬ್ಬಿಂಗ್ ಮುಗೀತು. ಅದೊಂದು ದೊಡ್ಡ ಚಾಲೆಂಜ್ ನನ್ನ ಲೈಫಲ್ಲಿ ಅದು. ಆವಾಗಲಿಂದನೇ ನನಗೆ ಸಿನಿಮಾ ಅಂದರೆ ಈ ಥರ ಎಲ್ಲ ನಾವು ಪ್ರಿಪೇರ್ ಆಗಬೇಕು, ಸಡನ್ನಾಗಿ ಬರುತ್ತೆ. ಆಮೇಲೆ ಇಮಿಡಿಯೇಟಾಗಿ ಡಬ್ಬಿಂಗ್ ಮುಗಿಸೋದೆ, ಅವರು ಡಬ್ಬಿಂಗ್ ಮಾಡಿದ್ರು, ಆಮೇಲೆ ಹೊರಟೋದ್ರು. ಆಮೇಲೆ ನೆಕ್ಸ್ಟ್ ಬೇರೆಯವ್ರದ್ದೆಲ್ಲ, ಆಮೇಲೆ ರಮೇಶು, ಜಗ್ಗೇಶು ಅವ್ರದ್ದೆಲ್ಲ ಆಮೇಲೆ ಡಬ್ಬಿಂಗ್ ಮಾಡಿದ್ವಿ. ಆಮೇಲೆ ಎಂಗೇಜ್ಮೆಂಟ್ ಆಮೇಲೆ ಸೀದಾ ಏನು ಮಾಡಿದೆ, ನೆಕ್ಸ್ಟ್ ಡೇ ಬೈಕಂಡೆ, ಇವರಿಬ್ಬರಿಗೆ ಬೈಕೊಂಡು ರಾಮಸ್ವಾಮಿಗೆ, ಬಾಬುಗೆ ಬೈಕೊಂಡು, ಇವರಿಂದ ನನ್ನ ಮದುವೆ ಕ್ಯಾನ್ಸಲ್ ಆಗುತ್ತೆ, ಅದು ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಜ್ಞಾಪಕ ಇದೆಯೋ ಇಲ್ಲೋ ಗೊತ್ತಿಲ್ಲ. ಸೀದಾ ಹೋದರೆ ಅಷ್ಟೊತ್ತಿಗೆ ಮನೇಲಿ ದೊಡ್ಡ ಮೀಟಿಂಗ್ ಎಲ್ಲ ಆಗಿಬಿಟ್ಟು, ಆಗಲೇ ಅಲ್ಲಿ ಈ ಗಾಸಿಪ್ ಅಂತೀವಲ್ಲ ಆ ಥರ, ಇವನು ಸಿನಿಮಾದಲ್ಲಿದ್ದಾನೆ, ಯಾರನ್ನ ನೋಡ್ಕೊಂಡಿರಬೇಕು, ಅದಕ್ಕೆ ಮೊದಲೇ ಶಿವಮೊಗ್ಗದಲ್ಲಿ ಇರ್ತಾರೆ, ನನಗೆ ಸಿಕ್ಕಾಪಟ್ಟೆ ಫ್ರೆಂಡ್ಸ್ಗಳು, ಅವರು ಇವರು ಎಲ್ಲ ಜಾಸ್ತಿ, ಹುಡುಗರು ಹುಡುಗಿಯರೆಲ್ಲ ಒಟ್ಟಿಗೆ ಇರ್ತಿದ್ವಲ್ಲ, ಇವನು ಸಿನಿಮಾದಲ್ಲಿ ಇವನಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ, ಅದಕ್ಕೆ ಬಂದಿಲ್ಲ. ಆವಾಗ ನಮಗೆಲ್ಲ ಏನು 5,000 ರೂಪಾಯಿ ಸಿಕ್ಕಿದ್ರೆ ಹೆಚ್ಚು. ಆವಾಗ ತುಂಬ ಜನ ಹೇಳ್ಕೊಟ್ರು, ಅವನೇನು ರೀ ಸಿನಿಮಾದಲ್ಲಿದ್ದಾನೆ, ಒಂದು 5,000 ರೂಪಾಯಿ ಸಿಕ್ಕಿದ್ರೆ ನಿಮ್ಮ ಮಗಳು ಇಷ್ಟು ಚೆನ್ನಾಗಿ ಸಾಕಿದ್ದೀರಾ, ಹೋಗಿ ಅವನಿಗೆ ಕೊಡ್ತಾಯಿದ್ದೀರಾ ಅಂತ ಒಂದು ಲೆಟ್ರು ಬರೆದಿದ್ರು ಅವರಿಗೆ ಯಾರೋ. ಆವಾಗ ನಮ್ಮ ಮಾವ ಎಲ್ಲ ಆದಮೇಲೆ ನನಗೊಂದು ಲೆಟ್ರು ಬರೆದ್ರು.